गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः तस्मै ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ ಪರಿವಾರದವರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಹಾಗೆ ಎಲ್ಲ ಋಷಿ ಮುನಿಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿನ್ನೆ ನಾವು ರೇಖೆ ಇತಿಹಾಸವನ್ನ ನಾವು ತಿಳ್ಕೊಂಡ್ವಿ, ಹೌದಲ್ವಾ? ಅವರು ಹೇಗೆ ಈ ವಿದ್ಯೆಯನ್ನು ಹೇಗೆ ಅವರಿಗೆ ಅರಿವಿಗೆ ಉಂಟಾಯಿತು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅವ್ರು ಹಾಗೆ ಧ್ಯಾನವನ್ನ ಮಾಡಿ ಹಾಗೆ ಅವರು ಇಳ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವರ ಹೆಬ್ಬೆ ಕಾಲಿನ ಬೆರಳಿಗೆ ಏಟಾಕ್ಬಿಡತ್ತೆ. ಅವರಿಗೆ ಗೊತ್ತಿಲ್ಲದ ಹಾಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಕೈಗಳಿಂದ ಅದನ್ನ ಜಸ್ಟ್ ಅದು ರಕ್ತವನ್ನ ನೋಡಿ ಅವರು ಅದನ್ನ ಇಟ್ಕೊಳ್ತಾರೆ ಕೈನ. ಆಟೋಮೆಟಿಕಲಿ ಅದು ಗಾಯ ಏನಾಗುತ್ತೆ ಅಂತಂದ್ರೆ ವಾಸಿ ಆಗ್ಬಿಡುತ್ತೆ, ಮ್ಯಾಜಿಕಲ್ಲಿ ಆಗ್ಬಿಡುತ್ತೆ. ಅಷ್ಟು ಚಮತ್ಕಾರದ ರೀತಿಯಲ್ಲಿ ಅವ್ರಿಗೆ ಗೊತ್ತಿಲ್ಲ, ಅಷ್ಟು ಈಸಿಯಾಗಿ ಅದು ಗಾಯ ವಾಸಿ ಆಗ್ಬಿಡುತ್ತೆ. ಹಾಗೆ ಅವರ ಪರ್ವತವನ್ನ ಇಳ್ಕೊಂಡು ಬರ್ತಾ ಇರ್ತಾರೆ. ಹಾಗೆ ಒಂದ್ ಕೆಳಗಡೆ ಬರ್ತಾರೆ. ಅವ್ರಿಗೆ ಒಂದು ಹೋಟೆಲ್ ಇರುತ್ತೆ, ಅಲ್ಲಿ ಏನಾದ್ರು ತಿನ್ಬೇಕು ಅಂತ ಹೇಳಿ ಹೋಟೆಲ್ಗೆ ಹೋಗ್ತಾರೆ ಅವ್ರು. ಆಗ ಅಲ್ಲಿರೋ ಪರ್ಸನ್ ಅವ್ರ ಹತ್ರ ಮಾತಾಡ್ತಾರೆ, ಯಾರು ನೀವು, ಹೇಗೆ ಇಷ್ಟು ಹೇಗ್ ಬಂದಿದ್ದೀರಾ ಎಲ್ಲ ಕೇಳಿದಾಗ ಅವ್ರು ಎಲ್ಲಾನು ಹೇಳ್ತಾರೆ. ಈ ರೀತಿ ನಾನು ಧ್ಯಾನಕ್ಕೆ ಬಂದಿದ್ದೆ, ನಾನು ಏನು ತಿಂದಿಲ್ಲ ಕುಡ್ದಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ 21 ದಿನದಿಂದ ಅವ್ರು ಏನು ತಗೊಂಡಿಲ್ಲ ಅಂತ. ಆಗ ನೀವು ಸಡನ್ ಆಗಿ ಊಟ ಮಾಡ್ಬೇಡಿ, ನೀವು ಜ್ಯೂಸ್ ಅನ್ನ ಕುಡೀರಿ ಅಂತ ಹೇಳಿ ಅವ್ರ ಮಗಳನ್ನ ಕರೀತಾರೆ. ಅವ್ರ ಮಗಳು ಬರ್ತಾಳೆ. ಅವ್ಳು ಬರ್ತಿರ್ಬೇಕಾದ್ರೆ ಅವ್ಳು ತುಂಬಾ ಈ ತರ ಕೈ ಹಿಡ್ಕೊಂಡು ಬರ್ತಾ ಇರ್ತಾಳೆ ನೋವಿಂದ. ಆಗ ಇವ್ರು ಯಾಕೆ ನೋಯ್ತು, ಏನಾಗಿದೆ ನಿನ್ಗೆ, ಎಲ್ಲಿ ತೋರ್ಸು ಅಂತ ಪರ್ಮಿಷನ್ ಕೇಳಿ ನೋಡಿದಾಗ ಅದ್ ಹಲ್ಲು ಊದ್ಕೊಂಡು ನೋವಾಗ್ಬಿಟ್ಟಿರುತ್ತೆ. ಸುಮ್ನೆ ಅವ್ರ ಕೈಯನ್ನೆಲ್ಲಿ ಟಚ್ ಮಾಡ್ತಾರೆ ಅವ್ರು, ಆಟೋಮ್ಯಾಟಿಕಲಿ ಆ ನೋವೆಲ್ಲ ಹೊರಟೋಗ್ಬಿಡುತ್ತೆ. ಆ ಮಗು ತುಂಬಾ ಖುಷಿ ಖುಷಿಯಾಗಿ ಅವ್ರಿಗೆ ಜ್ಯೂಸ್ ಅನ್ನ ಸರ್ವ್ ಮಾಡಿ ಆಟ ಆಡ್ಕೊಂಡು ಹೊರಟೋಗ್ಬಿಡುತ್ತೆ. ಆಟ ಆಡೋದಕ್ಕೆ ಖುಷಿಯಾಗಿ ಹೊರಟೋಗ್ಬಿಡುತ್ತೆ. ಇದೇನಪ್ಪ ಇದು ಮ್ಯಾಜಿಕ್ ಆಗ್ತಿದೆಯಲ್ಲ ಅಂತ ಅವ್ರಿಗೆ ಅನ್ಸುತ್ತೆ, ಅವ್ರಿಗೆ ಎಷ್ಟೊಂದು ಶಕ್ತಿ ಇದೆ ಅಂತ ಹೇಳಿ. ಆಗ ಮನೆಗೆ ಬರ್ತಾರೆ, ರಾಬರ್ಟ್ಗೂ ಹೀಲಿಂಗ್ ಮಾಡ್ತಾರೆ, ಅವ್ರ ತಾಯಿಗೆ ಹೀಲಿಂಗ್ ಮಾಡ್ತಾರೆ. ಹಾಗೆ ಎಲ್ಲ ಜನರಿಗೆ ಎಲ್ಲರಿಗೂ ಕೂಡ ಅವರು ಹೀಲಿಂಗ್ ಅನ್ನ ಒಬ್ರಿಂದ ಒಬ್ರಿಗೆ ಹರಡುತ್ತಾ ಎಲ್ಲರಿಗೂ ಕೂಡ ಅವರು ಹೀಲಿಂಗ್ ಅನ್ನ ಮಾಡ್ತಾ ಬರ್ತಾರೆ. ಅವ್ರ ಹತ್ರ ಎಲ್ಲ ವ್ಯಕ್ತಿಗಳು ತುಂಬಾ ಜನ, 1000 ಜನ ಬರ್ತಾರೆ, ಹೀಲಿಂಗ್ ತಗೊಳ್ತಾರೆ, ಹೋಗ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಮತ್ತೆ ಏನಾಗುತ್ತೆ ಅಂದ್ರೆ ಮತ್ತೆ ಅದೇ ಪ್ರಾಬ್ಲಮ್ ಇಂದ ಬರ್ತಾರೆ ಅವ್ರು. ಸ್ವಲ್ಪ ದಿನ ಪ್ರಾಬ್ಲಮ್ ಎಲ್ಲ ವಾಸಿ ಆಗ್ಬಿಡುತ್ತೆ. ಏನಿದು ಪ್ರಾಬ್ಲಮ್ ಎಲ್ಲ ವಾಸಿ ಆಯ್ತಲ್ಲ ಅಂತ ಹೋಗ್ತಾರೆ. ಪುನಃ ಅದೇ ವ್ಯಕ್ತಿಗಳು ಮತ್ತೆ ಇವ್ರ ಹತ್ರ ಹೀಲಿಂಗ್ಗೆ ಬರ್ತಾರೆ. ಇವ್ರು ಯಾರಿಗೆ ಹೀಲಿಂಗ್ ಅನ್ನ ಮಾಡಿದ್ರು ಆ ವ್ಯಕ್ತಿಗಳು ಆರಾಮವಾಗಿ ಖುಷಿಯಾಗಿದ್ದವರು ಮತ್ತೆ ಮತ್ತೆ ಬರ್ತಾ ಇರ್ತಾರೆ. ಆಗ ಇವ್ರಿಗೆ ಮೈಂಡ್ಗೆ ಒಂದು ಯೋಚನೆ ಬರುತ್ತೆ, ಇವ್ರಿಗೆ ಯಾಕೆ ಇವರು ಮತ್ತೆ ಮತ್ತೆ ಬರ್ತಾ ಇದ್ದಾರಲ್ಲ ಅಂತ ಹೇಳಿದ್ರೆ ಅದನ್ನ ರಿಸರ್ಚ್ ಮಾಡ್ತಾರೆ ಅವ್ರು. ಆಗ ಇವ್ರು ಹೇಳಿದಂತ ನಿಯಮಗಳನ್ನ, ಪಾಲನೆಗಳನ್ನ, ಆಹಾರ ಪದ್ಧತಿಗಳನ್ನ ಯಾರು ಕೂಡ ಫಾಲೋ ಮಾಡಲ್ಲ. ಆಗ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಮುಖ್ಯವಾಗಿ ಎಲ್ಲರೂ ಕೂಡ ಈಸಿಯಾಗಿ ಸುಲಭವಾಗಿ ಫಾಲೋ ಮಾಡಬಹುದು ಅಂತದಂತ ಒಂದು 5 ನಿಯಮಗಳನ್ನ ಅವರು ಪ್ರತಿಯೊಬ್ಬರಿಗೂ ಕೂಡ ಅವರು ಹಾಕೊಡ್ತಾರೆ. ಪ್ರತಿಯೊಬ್ರು ಕೂಡ ಏನ್ ಮಾಡ್ಬೇಕು ಅಂದ್ರೆ ಆ ನಿಯಮಗಳನ್ನ ಫಾಲೋ ಮಾಡಬಹುದು ಈಸಿಯಾಗಿ. ಅದ್ ಯಾವುದೇ ರೀತಿಯಾದಂತ ಕನ್ಫ್ಯೂಷನ್ ಇಲ್ಲದೆ ಎಲ್ಲರೂ ಕೂಡ ಅದನ್ನ ಫಾಲೋ ಮಾಡ್ಕೊಳ್ತಾ ಬರಬಹುದು. ಯಾವುದು ಆ ಒಂದು ನಿಯಮಗಳು ಅಂತ ಹೇಳಿದ್ರೆ ಪಂಚತತ್ವಗಳು, ಪಂಚ ನಿಯಮಗಳು ಅಂತ ಹೇಳಿ ಕರೀತಾರೆ. ಏನದು ಅಂತ ಹೇಳಿದ್ರೆ, ಈ ಒಂದು ದಿನ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ. ಬೇಕಾದ್ರೆ ಪೆನ್ನು ಪುಸ್ತಕ ತಗೊಂಡು ನೀವು ಬರ್ಕೊಳ್ಳಿ ಅದನ್ನ. ಸೊ ಆ ಪಂಚತತ್ವಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಈ ಒಂದು ದಿನ ನಾನು ಕೋಪ ಮಾಡ್ಕೊಳ್ಳಲ್ಲ,
ಈ ಒಂದು ದಿನ ನಾನು ಚಿಂತೆ ಮಾಡಲ್ಲ. ಎಷ್ಟು ಸುಲಭವಾಗಿದೆ ನೋಡಿ, ಹೌದಲ್ವಾ? ನಾವು ಏನ್ ಮಾಡ್ತೀವಿ, ನಾವೆಲ್ಲ ಏನ್ ಮಾಡೋದು? ಕೋಪನೆ ಮಾಡ್ಕೊಳ್ಳೋದು ನಾವು, ಹೌದಲ್ವಾ? ಹ ಅದಾದ ನಂತರ ನಾವ್ ಏನ್ ಮಾಡ್ತೀವಿ ನಾವು? ಚಿಂತೆ ಮಾಡ್ತೀವಿ, ಹೌದಲ್ವಾ? ಅದೇ ಕೆಲಸಗಳನ್ನ ನಾವು ಮಾಡ್ತಾ ಬರ್ತೀವಿ. ಅದಕ್ಕೆ ನೋಡಿ, ಅವರು ಸ್ಟಡಿಯನ್ನ ಮಾಡಿ ನಮ್ಗೆ ಆ ಪಂಚ ನಿಯಮಗಳನ್ನ ನಮ್ಗೆ ಹಾಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ, ಈ ಒಂದು ದಿನ ನಾನು ಕೃತಜ್ಞಳಾಗಿರ್ತೀನಿ, ಗ್ರಾಟಿಟ್ಯೂಡ್. ಯಾವುದೇ ಒಂದು ಕೆಲಸಗಳನ್ನ ಮಾಡಿ ಪರಮಾತ್ಮ ನಮ್ಗೆ ಏನೇನ್ ಕೊಟ್ಟಿದ್ದಾನೆ, ಹೌದಲ್ವಾ? ನೋಡಿ, ನಾವು ಎಷ್ಟು ಕೃತಜ್ಞತರಾಗಿರ್ಬೇಕು. ನಮ್ಗೆ ಊಟ ಇದೆ, ಆಹಾರ ಇದೆ, ಶರೀರ ಇದೆ, ನಮ್ಗೆ ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಉಸಿರಾಡೋದಿಕ್ಕೆ, ಕೆಲಸ ಮಾಡೋಕೆ ಕೈಗಳಿದೆ, ಕಾಲುಗಳಿದೆ, ಓಡಾಡೋದಿಕ್ಕೆ, ಹೌದಲ್ವಾ? ಉಸಿರಾಡೋದಿಕ್ಕೆ ಸ್ವಚ್ಛಂದವಾದಂತ ಫ್ರೀಯಾಗಿ ನಮ್ಗೆ ಗಾಳಿ ಸಿಗ್ತಾ ಇದೆ. ಅದೇ ಐಸಿಯುನಲ್ಲಿ ಹೋದ್ ನೋಡಿ ಒಂದ್ಸಲ, ಒಂದು ಉಸಿರನ್ನ ತಗೊಳಕ್ಕೆ ಅವ್ರು ದುಡ್ಡು ಕೊಟ್ಟು ಕಷ್ಟಪಟ್ಟು ಉಸಿರಾಡ್ತಾ ಇದ್ದಾರೆ. ನಾವು ಎಷ್ಟು ಆರಾಮವಾಗಿ, ಅದಕ್ಕಿಂತ ದುಡ್ಡು ಕೊಡ್ಬೇಕಾ ನಾವು? ಗಾಳಿಗೆ ದುಡ್ಡು ಕೊಡ್ಬೇಕಾ? ನೀರಿಗೆ ದುಡ್ಡು ಕೊಡ್ಬೇಕಾ? ಭೂಮಿಗೆ ದುಡ್ಡು ಕೊಡ್ಬೇಕಾ ನಾವು? ನಮ್ಮನ್ನ ನಾವು ನೋಡ್ಕೊಳ್ಳೋದಿಲ್ಲ, ದುಡ್ಡು ಖರ್ಚು ಮಾಡೋಂಗೆ ಇಲ್ಲ, ಅಷ್ಟು ಪರಮಾತ್ಮ ನಮಗ್ ಕೊಟ್ಟಿದ್ದಾನೆ. ಅಂದ್ರೆ ಏನೇನ್ ಕೊಟ್ಟಿದ್ದಾನಲ್ಲ, ಅದು ಪ್ರತಿಯೊಂದಕ್ಕೂ ನಾವು ಈ ಒಂದು ದಿನ ನಾನು ಗ್ರಾಟಿಟ್ಯೂಡ್ ಆಗಿರ್ತೀನಿ, ಕೃತಜ್ಞನಾಗಿರ್ತೇನೆ. ಮತ್ತೆ ಈ ಒಂದು ದಿನ ನಾನು ಯಾವುದೇ ಕೆಲಸವನ್ನ ಮಾಡಿ ಪ್ರಾಮಾಣಿಕತೆಯಿಂದ ಮಾಡ್ತೀನಿ. ಈ ಒಂದು ದಿನ ನಾನು ಯಾವುದೇ ಪ್ರಾಣಿಗಳಾಗ್ಲಿ, ಪಕ್ಷಿಗಳಾಗ್ಲಿ, ಜೀವಗಳಾಗ್ಲಿ, ಸಜೀವಗಳಾಗ್ಲಿ, ಎಲ್ಲರನ್ನೂ ಕೂಡ ನಾನು ಪ್ರೀತಿಯಿಂದ, ಕರುಣೆಯಿಂದ ಮಾತಾಡಿಸ್ತೀನಿ. ನೋಡಿ ಎಷ್ಟು ಇದೆ. ನಾವು ನೋಡಿ, ಒಂದೊಂದನ್ನ ನೋಡ್ತಾ ಬಂತು ಅಂತ ಹೇಳಿದ್ರೆ, ಎಷ್ಟು ಆಟೋಮ್ಯಾಟಿಕಲಿ ನಾವು ಚಮತ್ಕಾರ ರೀತಿಯಲ್ಲಿ ನಾವು ಇದು ಪ್ರತಿದಿನ ಮಲಗಿದ ಹಾಸಿಗೆಯಿಂದ ಎದ್ದ ತಕ್ಷಣ ನಾವು ಇದು ನೆನ್ಸ್ಕೊಳ್ಬೇಕು. ಇವತ್ತು ನಾವು ಕಣ್ ಬಿಟ್ಟಿದೀವಿ ಅಂತ ಹೇಳಿದ್ರೆ, ಆ ಪರಮಾತ್ಮನ ಅನುಗ್ರಹದಿಂದ ನಾವು ಬದುಕಿದ್ದೀವಿ. ಆ ಸೂರ್ಯೋದಯವನ್ನ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಎಷ್ಟು ಅದೃಷ್ಟವಂತರಿದ್ದೀವಿ ಅಂತ. ಇವು ನೋಡಿ, ಇವತ್ತೊಂದು ದಿನ ಮಾತ್ರ, ನಾಳೆದ್ ನೋಡ್ಕೊಳ್ಳೋಣ ನಾವು. ನಾಳೆ ವಿಷಯ ಬೇಕಾಗಿಲ್ಲ. ಇವತ್ತೊಂದಿನ ನಾವು ಕೋಪ ಮಾಡ್ಕೊಳ್ಳೋದಿಲ್ಲ. ನನ್ಗೂ ಕೂಡ ಕೋಪ ಬರುತ್ತೆ. ನಾನು ತುಂಬಾ ಮುಂಚೆ ಅಂತ ಇನ್ನೂ ಕೋಪ ಮಾಡ್ಕೊಳ್ತಾ ಇದ್ದೀನ. ನನ್ಗಿನ್ನು ಅಂದ್ರೆ ಕೋಪ ನಾವೇನ್ ಮಾಡ್ಕೊಳ್ಬೇಕು ಅಂದ್ರೆ ಕಡಿಮೆ ಮಾಡ್ಕೊಳ್ತಾ ಬರ್ಬೇಕು. ಕೋಪವನ್ನ ಮಾಡ್ಕೊಳ್ತಿದ್ದ ಅಂದಾಗ ಏನಾಗುತ್ತೆ ಹೇಳಿ, ನಮ್ಮ ಇಡೀ ನಾವು ಕೋಪವನ್ನ ಮಾಡ್ಕೊಂಡಾಗ ನಮ್ಮ ಉಸಿರನ್ನ ನಾವು ಗಮನಿಸ್ಕೊಳ್ಬೇಕು. ನಾವು ನೋಡಿ, ಅವ್ರು ಏನ್ ಮಾಡ್ತಿರ್ತಾರೆ, ಕೋಪದಲ್ಲಿ ಬಾಡಿ ಎಲ್ಲ ಶಿವರಾಗ್ತಾ ಇರುತ್ತೆ, ಉಸಿರೆಲ್ಲ ಒಂದೇ ಸಮ ಫಾಸ್ಟ್ ಆಗಿ ಓಡ್ತಾ ಇರುತ್ತೆ, ಶರೀರ ಎಲ್ಲವೂ ಕೂಡ ಏನಾಗುತ್ತೆ, ತುಂಬಾ ಶಕ್ತಿಯನ್ನ ಖರ್ಚು ಮಾಡ್ಬಿಡ್ತೀವಿ ನಾವು ಕೋಪ ಮಾಡ್ಕೊಳ್ಳೋದಕ್ಕೆ. ನಾವು ಅದನ್ನೇ ಸ್ವಲ್ಪ ನಾವು ಕೋಪ ಮಾಡ್ಕೊಳ್ಬಾರ್ದು. ತಕ್ಷಣಕ್ಕೆ ನಾವು ಆ ಒಂದು ಅರಿವು ನಮ್ಮಲ್ಲಿ ಉಂಟಾಯ್ತು ಅಂತ ಹೇಳಿದ್ರೆ, ಅದು ಬದಲಾವಣೆ ಆಗುತ್ತೆ. ಹೇಗೆ ಅಂತಂದ್ರೆ, ಒಂದೇ ದಿನಕ್ಕೆ ನಾವು ಕೋಪ ಮಾಡ್ಕೊಳ್ಳೋದಿಲ್ಲ ಅಂತಲ್ಲ. 10 ಸಲ, 30 ಸಲ, 100 ಸಲ ಕೋಪ ಮಾಡ್ಕೊಳ್ಳೋದು 90ಕ್ಕೆ ಬರುತ್ತೆ, 80ಕ್ಕೆ ಬರುತ್ತೆ, 70ಕ್ಕೆ ಬರುತ್ತೆ. ಆಟೋಮ್ಯಾಟಿಕಲ್ ಅದು ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ಕೋಪದ ಸ್ಥಿತಿ ಏನಾಗುತ್ತೆ ಅಂದ್ರೆ, ತುಂಬಾ ಹೊತ್ತಿರುತ್ತೆ ಅಲ್ವಾ ಅದು ನಮ್ಗೆ ಬೇಸರ ಇರೋದು. ಅದೇನಾಗುತ್ತೆ ಅಂದ್ರೆ ನಮ್ಗೆ ಕಡಿಮೆ ಆಗುತ್ತೆ. ದಿನ ಎಲ್ಲ ಯೋಚನೆ ಮಾಡ್ತಿರ್ತೀವಿ ನಾವು ಕೋಪ ಮಾಡ್ಕೊಂಡು, 1 ವಾರ, 1 ತಿಂಗಳು, 2 ವರ್ಷ, ಆ ಕೋಪದ ಸ್ಥಿತಿನಲ್ಲಿ ನಾವು ಹಾಗೆ ಇರ್ತೀವಿ ನಾವು. ಅದು ಏನಾಗುತ್ತೆ, ಬರ್ತಾ 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 ನಮ್ಗೆ ಅದು ಆ ಸಮಯ ಕಡಿಮೆ ಆಗ್ತಾ ಬರುತ್ತೆ. ಪ್ರತಿಯೊಂದಕ್ಕೂ ನಾವು ಧನ್ಯವಾದಗಳು ಹೇಳ್ತೀವಿ ಅಂದಾಗ ಎಷ್ಟು ಖುಷಿ ಆಗುತ್ತೆ ಹೇಳಿ. ಆ ದಿನ ಎಲ್ಲ ಆ ಪರಮಾತ್ಮ ನನಗೆ ಊಟ ಕೊಟ್ಟಿದ್ದಾನೆ, ಇವತ್ತು ನನಗೆ ಫ್ರೆಂಡ್ಸ್ ಕೊಟ್ಟಿದ್ದಾರೆ, ಅಲ್ಲ ಮಾತಾಡಕ್ಕೆ ಒಬ್ಬ ವ್ಯಕ್ತಿಗಳು ಸಿಕ್ಕಿದ್ದಾರೆ, ನಮ್ಗೆ ಮನೆ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಡಿವೈನ್, ಥ್ಯಾಂಕ್ ಯು ಪರಮಾತ್ಮ, ಥ್ಯಾಂಕ್ ಯು ಈಶ್ವರ, ಧನ್ಯವಾದ ಈಶ್ವರ. ಪ್ರತಿಯೊಂದಕ್ಕೂ ಇವತ್ತು ನಾವು ಆರೋಗ್ಯವಾಗಿ ನಾವು ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ ಪರಮಾತ್ಮನ ಆಶೀರ್ವಾದ ಅಲ್ವಾ? ನಾವ್ ಅದೆಲ್ಲ ಮರ್ತೇ ಬಿಟ್ಟಿದೀವಿ. ನಮ್ಗೆ ಒಳ್ಳೆ ಸಂಗಾತಿ ಸಿಕ್ಕಿದ್ದಾರೆ ಅಂದ್ರೆ ಅದು ನಮ್ಮ ಅದ್ರ ಪುಣ್ಯ. ಮಕ್ಕಳಾಗಿದ್ದಾರೆ ಅಂದ್ರೆ ಎಷ್ಟೋ ಜನಕ್ಕೆ ಮಕ್ಕಳೇ ಇಲ್ಲ, ನಮ್ ಜೊತೆಗೆ ಆ ಮಕ್ಕಳನ್ನ ನಮಗ ಅನುಗ್ರಹ ಕೊಟ್ಟಿದ್ದಾನೆ, ಒಳ್ಳೆ ಸಂಗಾತಿ ಕೊಟ್ಟಿದ್ದಾನೆ, ತಂದೆ ತಾಯಿಯರನ್ನು ಕೊಟ್ಟಿದ್ದಾನೆ, ಬಂಧು ಬಳಗಗಳನ್ನ ಕೊಟ್ಟಿರ್ತಾರೆ. ಅದನ್ನ ನಾವು ಯೋಚನೆ ಪ್ರತಿಯೊಂದಕ್ಕೂ ನಾವು ನಮ್ ಕೈಲಿ ಆ ದಿನ ನಮ್ಗೆ ಏನ್ ನೆನಪು ಬರುತ್ತೋ ಅದಕ್ಕೆ ನಾವು
ಧನ್ಯವಾದಗಳನ್ನ ಹೇಳ್ತಾ ಬರ್ಬೇಕು. ಚಿಂತೆ, ನಮ್ಗೆ ಚಿಂತೆಯನ್ನ ಇವತ್ತೊಂದು ದಿನ ನಾವು ಚಿಂತೆಯನ್ನ ಮಾಡೋದು ಬೇಡ. ಚಿಂತೆಯಿಂದ ಒಂದು ನಿಮಿಷ ನೀವು ಪಾಸ್ ಕೊಡಿ. ಏನಾದ್ರು ಚಿಂತೆ ಬಂತು ಅಂತ ಹೇಳಿದ್ರೆ, ಈಗ ನಾವು ಚಿಂತೆ ಮಾಡೋದ್ರಿಂದ ಆ ಕೆಲಸ ಆಗುತ್ತಾ? ಆಗಲ್ಲ ಅಲ್ವಾ? ಅದಕ್ಕೆ ಚಿಂತೆ ಮಾಡಿ ಯಾಕೆ ನಮ್ಮ ನಮ್ಮ ಮೈಂಡು, ನಮ್ಮ ಶರೀರ ಎಲ್ಲ ಎನರ್ಜಿಯನ್ನ ಚಿಂತೆಗೊಳಿಸ್ಬೇಕು ನಾವು? ಭಗವಂತ ನೀನ್ ಇದೆಯಲ್ವಾ, ನೀನ್ ನೋಡ್ಕೊ. ನೀನ್ ಜೊತೆನಲ್ಗಿದ್ರೆ ನನ್ಗೆ ಎಂತನ ಯಾವುದಾದ್ರೂ ಕೂಡ ನಾವು ಗೆಲ್ಬಹುದು. ಅದನ್ನ ಬದಿಗಿಟ್ಟು ನಾವು ನಮ್ಮ ಕೆಲಸವನ್ನ, ಇವತ್ತು ಏನಿದೆ ನಮ್ ಕೆಲಸ, ನಮ್ ಜವಾಬ್ದಾರಿ ಏನಿದೆ, ನಮ್ ಕೈಯಲ್ಲಿ ಏನಿದೆ ಹೇಳಿ? ಇವತ್ತಿನ ಕೆಲಸವನ್ನ ನಾವು ಮಾಡ್ಬೇಕು. ನಮ್ ಕೆಲಸ ಏನು? ಅಡಿಗೆ ಮಾಡೋದು. ಐ ಆಮ್ ದ ವರ್ಲ್ಡ್ ಬೆಸ್ಟ್ ಮದರ್ ಆಗೋಣ. ಫಾದರ್ ಅಲ್ವಾ, ತಂದೆ. ನಾವು ಪ್ರಪಂಚ ಅತ್ಯಂತ ಸುಂದರವಾದ ನಾವು ತಂದೆ ಪಾತ್ರನ ನಿಭಾಯಿಸೋಣ. ಪ್ರಪಂಚದಲ್ಲಿ ವರ್ಲ್ಡ್ ಬೆಸ್ಟ್ ಆಗಿ ನಾವು ತಂದೆ ಪಾತ್ರ ನಿಭಾಯಿಸೋಣ. ಮಗಳಾಗಿದೀವ, ಪ್ರಪಂಚದ ದಿ ಬೆಸ್ಟ್ ಮಗಳಾಗೋಣ ನಾವು. ನಾವು ಸಂಗಾತಿ ಪಾತ್ರ, ನಾವು ವರ್ಲ್ಡ್ ಬೆಸ್ಟ್ ಸಂಗಾತಿ ಆಗೋಣ. ನಮ್ಗೆ ಏನೇನ್ ಕೆಲಸಗಳಿದೆಯೋ ಆ ಕೆಲಸಗಳನ್ನ ನಾವು 100% ಪ್ರಾಮಾಣಿಕವಾಗಿ ಮಾಡೋಣ. ಅದೇ ನಾವ್ ಏನ್ ಮಾಡ್ತಾ ಇದೀವಿ? ನಮ್ಮ ಮನ್ಸು ಎಲ್ಲೋ ಇರುತ್ತೆ, ನಮ್ ಶರೀರ ಎಲ್ಲೋ ಇರುತ್ತೆ. ನಮ್ಗೆ ಬೇಕಾಗಿರೋದೇ ಏನು? ಈಗ ಒಂದು ಕೆಲಸ ಮಾಡ್ಬೇಕಾದ್ರೆ, ನಾವ್ ಈಗ ಅಡ್ಗೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಮನ್ಸು ಎಲ್ಲೋ ಇರುತ್ತೆ. ಮಕ್ಳು ಏನ್ ಮಾಡಿದ್ರು, ಗಂಡ ಏನ್ ಮಾಡಿದ್ರು ಅಂತ ಯೋಚನೆ ಮಾಡ್ಕೊಂಡು ನಾವ್ ಅಡ್ಗೆ ಮಾಡಿದ್ರೆ ಅಡ್ಗೆ ಚೆನ್ನಾಗಾಗತ್ತಾ? ಹೌದಲ್ವ? ಈಗ ಯಾವ್ದೋ ಒಂದ್ ಕೆಲಸ ಮಾಡ್ತಾ ಇರ್ತೀನಿ, ಆಫೀಸ್ ಕೆಲಸ ಮಾಡ್ತಾ ಇರ್ತೀನಿ. ಆಫೀಸ್ ಕೆಲಸ ಮಾಡ್ದೆ, ಅಯ್ಯೋ ನನ್ ಹೆಂಡತಿ ಬೈದ್ಲಲ್ಲ, ನನ್ ಮಕ್ಳು ಈ ತರ ಆಯ್ತಲ್ಲ, ಗಲಾಟೆ ಆಯ್ತಲ್ಲ ಅಂತ ನಾವ್ ಅದನ್ನ ಯೋಚನೆ ಮಾಡ್ತಾ ಇದ್ರೆ ಈ ಕೆಲ್ಸನ ನಾವ್ 100 ಹೇಗ್ ಮಾಡಕ್ಕಾಗತ್ತೆ? ಕೆಲ್ಸವನ್ನ ಪ್ರಾಮಾಣಿಕತೆಯಿಂದ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಗೆ ಹೇಗ್ ಮಾಡಕ್ ಸಾಧ್ಯ ಆಗುತ್ತೆ? ಅಲ್ವಾ? ನಮ್ಮ ಕೈಯಲ್ಲಿ ಏನಿದೆ ಹೇಳಿ? ಕೆಲ್ಸಗಳು. ಅದು ನಾವು ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ ನಾವು ಮಾಡೋಣ. ಮಾಡ್ತಾನೆ ಬಂದಿದೀವಿ ನಾವ್ ಅದನ್ನ. ಆದ್ರೆ ಇನ್ನೂ ಕೂಡ ಇವಾಗ ಅರಿವಿನಿಂದ, ಪ್ರಜ್ಞೆಯಿಂದ ನಾವು ಮಾಡ್ತಾ ಬರೋಣ ಅಷ್ಟೇ. ಇವತ್ತು ಒಂದು ದಿನ ಮಾಡೋಣ, ನಾಳೆ ಬೇಡ ನಮ್ಗೆ. ಆಗ ನೋಡಿ, ನಾವ್ ಯಾವಾಗ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ನಮ್ಮ ತನು ಮನ ಎಲ್ಲವನ್ನು ಹಾಕಿ ನಾವು ಕೆಲಸ ಮಾಡ್ತೀವಿ, ಆ ಕೆಲಸ ಸಕ್ಸಸ್ಫುಲ್ ಆಗುತ್ತಾ ಆಗಲ್ವಾ? ಆ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತು ಅಂತ ಹೇಳಿದ್ರೆ ಪ್ರತಿಫಲ ನಮ್ಗೆ ಬಂದೇ ಬರುತ್ತೆ. ಹಣ ಆಗಿರ್ಬೋದು, ಗೌರವ ಆಗಿರ್ಬೋದು, ಸಮ್ಮಾನ ಅದ್ ಬಂತು ಅಂದ್ರೆ ಮನೆ ಖುಷಿ. ಮನೆ ಆಯ್ತು, ಚಿಂತೆ ಇಲ್ಲ. ಚಿಂತೆ ಇಲ್ಲ ಅಂದ್ರೆ ಕೋಪ ಇಲ್ಲ. ಕೋಪ ಇಲ್ಲ, ಚಿಂತೆ ಇಲ್ಲ, ಆರೋಗ್ಯ ಅನಂತವಾಗಿದೀವಿ ನಾವು ಅಂದ್ರೆ ಆಟೋಮ್ಯಾಟಿಕಲಿ ನಮ್ಮ ಆರೋಗ್ಯ ಬಂತಲ್ಲ. ನಮ್ಮ ಮನೆನೇ ಬೃಂದಾವನ ಆಗ್ಬಿಡುತ್ತೆ. ನಮ್ಮ ಮನೆಯೇ ದೇವಾಲಯ ಆಗ್ಬಿಡುತ್ತೆ. ನಮ್ಮ ಮನೆ ಸ್ವರ್ಗ ಆಗ್ಬಿಡುತ್ತೆ. ನಾವೇನು ಕಷ್ಟ ಪಡೋಂಥದ್ದೇ ಇಲ್ಲ ನಾವು. ಹಾಗಾಗಿ ಈ 5 ತತ್ವಗಳನ್ನ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ನೆನ್ಸ್ಕೋಬೇಕಾಗತ್ತೆ. ನಾವ್ ನೆನ್ಸ್ಕೊಳ್ತಾ ಅದನ್ನ ಮಾಡ್ತಾ ಬಂತು ಅಂತ ಹೇಳಿದ್ರೆ, ಇದನ್ನ ಫಾಲೋ ಮಾಡ್ತಾ ಆಗತ್ತೆ. ಒಂದಿನ ಮರ್ತೋಗುತ್ತೆ, ಒಂದಿನ ನೆನ್ಪಾಗಲ್ಲ, ಒಂದಿನ ನಾವು ಕೋಪ ಮಾಡ್ಕೊಳ್ತೀವಿ. ಆ ಏನೂ ಮಾಡ್ದಿರ, ನಥಿಂಗ್ ಇಸ್ ಬೆಟರ್ ದನ್ ಡೂಯಿಂಗ್ ಸಮಥಿಂಗ್ ಅಲ್ವಾ? ಡೂ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಏನೂ ಮಾಡ್ದಿರೋದಕ್ಕಿಂತ ಅದ್ರಲ್ಲಿ ಒಂದ್ 4ನ್ನ ನಾವು ಫಾಲೋ ಮಾಡಿದ್ರು ಎಷ್ಟಾಗತ್ತೆ? 3 ಫಾಲೋ ಮಾಡಿದ್ರು ಆಗತ್ತಲ್ವಾ ನಮಗೆ? ಹ? ನಮ್ ಜೊತೆಗಿರೋದು ಯಾರು? ಪರಮಾತ್ಮ ನಮ್ ಜೊತೆಗೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಕುರುಕ್ಷೇತ್ರ ಯುದ್ಧದ ಸಮಯ ನಡೀಬೇಕು ಅಂತ ಹೇಳಿದಾಗ ಅರ್ಜುನ ಹೋಗ್ತಾನೆ ಕೃಷ್ಣನ ಹತ್ರ. ಹೌದಲ್ವಾ? ದುರ್ಯೋಧನು ಕೃಷ್ಣನ ಹತ್ರ ಬರ್ತಾರೆ. ದುರ್ಯೋಧನ ಏನ್ ಮಾಡ್ತಾನೆ? ನಾನು ಅವ್ನ ಕಾಲ ಹತ್ರ ಯಾಕೆ ಕುತ್ಕೋಬೇಕು ಅಂತ ಅವ್ನ ತಲೆ ಹತ್ರ ಹೋಗಿ ಕುತ್ಕೊಳ್ತಾನೆ. ಅರ್ಜುನ ಏನ್ ಮಾಡ್ತಾನೆ? ಅವ್ನ ಪಾದದ ಹತ್ರ ಕುತ್ಕೊಳ್ತಾನೆ. ಆ ಕೃಷ್ಣನ ದೃಷ್ಟಿ ಅವನ ಕಣ್ಣಿಂದ ಯಾರ ಮೇಲೆ ಬೀಳ್ತಾ ಇರುತ್ತೆ ಹೇಳಿ? ಅರ್ಜುನ್ ಮೇಲೆ, ಅವನ ಪಾದ ಹತ್ರ ಕೂತಿರೋ ಮೇಲೆ ಬೀಳ್ತಾ ಇರುತ್ತೆ. ಕೇಳ್ತಾನೆ ದುರ್ಯೋಧನ, ನಿಂಗೇನಪ್ಪ ಬೇಕು ನನ್ನ ಸಹಾಯ? ನಿನ್ಗೆ ಕೇಳು, ನಿನ್ಗೆ ಆನೆಗಳು, ರಥಗಳು, ವೆಪನ್ಸ್ ಇದೆಲ್ಲ ಬೇಕು ನನಗೆ ಅಂತ ಕೇಳ್ತಾನೆ. ಸರಿ ಆಯ್ತು ತಗೊಳಪ್ಪ. ಅರ್ಜುನ್ ಕೇಳ್ತಾನೆ, ನಿನ್ಗೇನಪ್ಪ ಬೇಕು? ಅರ್ಜುನ ಹೇಳ್ತಾನೆ, ನೀನ್ ನನ್ ಜೊತೆನಲ್ಲಿ ಇರ್ಬೇಕು ಅಂತ.
ಸಾರಥಿಯಾಗಿ ನೀನ್ ನನ್ ಜೊತೆಲಿ ಬರ್ಬೇಕು, ನೀನ್ ನನ್ ಜೊತೆನಲ್ಲಿ ಇದ್ರೆ ಸಾಕು ಅಂತ ಹೇಳ್ತಾರೆ. ಗೆದ್ದವನ ಗೆದ್ದವ್ರು ಯಾರು? ಎಷ್ಟೇ ಕಷ್ಟಗಳಿದ್ರು ಕೂಡ, ಎಷ್ಟೇ ಅಡೆತಡೆಗಳು, ಎಷ್ಟೇ ಚಾಲೆಂಜಸ್ಗಳು ನಮ್ಗೆ ಬಂದ್ರು ಕೂಡ ಆ ಪರಮಾತ್ಮ ನಮ್ ಜೊತೆನಲ್ಲಿ ಇದ್ದಾನೆ ಅಂತಂದ್ರೆ ನಾವು ಎಲ್ಲಾನು ಕೂಡ ನಾವೇನ್ ಮಾಡ್ತೀವಿ, ನಾವು ಪುಟ್ಟ ವಸ್ತುಗಳಿಗೆ, ನಮ್ಮ ಆಸೆಗಳಿಗೆ, ಅದನ್ ಕೊಟ್ಟಿಲ್ಲ, ಇದನ್ ಸಿಕ್ಕಿಲ್ಲ ನನ್ಗೆ, ಹೌದಲ್ವಾ, ನನ್ ಮನೆ ಕಟ್ಲಿಲ್ಲ, ನಂಗೆ ಹಣ ಬರ್ಲಿಲ್ಲ ಅಂತ ಎಲ್ಲಾನು ಕೊಡುವಂತ ಪರಮಾತ್ಮನ್ ಬಿಟ್ಬಿಡ್ತೀವಿ ನಾವು. ಅಂದ್ರೆ ಆ ಪರಮ ತತ್ವವನ್ನ ನಾವು ಕಂಡ್ಕೊಳಲ್ಲ. ಮನೆ ಕೊಡ್ಲಿಲ್ಲ, ಮನೆ ಆಗ್ಲಿಲ್ಲ, ಮನೆ ಆಗ್ಲಿಲ್ಲ, ದುಡ್ಡು ಬರ್ಲಿಲ್ಲ, ದುಡ್ಡು ಬರ್ಲಿಲ್ಲ, ನನ್ಗೆ ಅದಾಗ್ಲಿಲ್ಲ, ನನ್ಗೆ ಇದಾಗ್ಲಿಲ್ಲ, ಇದ್ ಕೊಡ್ಲಿಲ್ಲ ಅಂತ ಹೇಳಿ ನಾವು ಕೊಡ್ತಾ ಕುತ್ಕೊಂಡ್ಬಿಡ್ತೀವಿ ನಾವು. ಸಿಂಪಲ್ ಆಗಿ ನಾವು ಸರಳವಾಗಿ ನಾವು ಪರಮ ತತ್ವವನ್ನ ನಾವು ಕಲ್ತ್ಕೊಂಡ್ರೆ ನಿಜವಾಗ್ಲೂ ನಾವು ಏನ್ ಪಡ್ಕೊಳ್ಬೇಕು ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ನಾನು. ಪಂಚತತ್ವಗಳನ್ನ ಯಾವ ರೀತಿಯಲ್ಲಿ ನಾವು ನಮ್ಮ ದಿನನಿತ್ಯದಲ್ಲಿ ನಾವು ಅದನ್ನ ಅಳವಡಿಸ್ಕೊಳ್ತಾ ಬರ್ಬೇಕು. ಇದ್ರ ಜೊತೆಗೆ ನಮ್ಗೆ ಯಾವುದೇ ಚಾಲೆಂಜಸ್ ಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಈ ತರ ಎಲ್ಲ ನಾವು ಫೇಸ್ ಮಾಡ್ತಿರ್ತೀವಿ. ಏನು ಕಾರಣ ಆಗುತ್ತೆ, ಕಾರಣಗಳು ಏನು ಅಂತ ಹೇಳಿದ್ರೆ, ಈಗ ನಮ್ಗೊಂದು ಹೆಲ್ತ್ ಅಪ್ಸೆಟ್ ಆಗುತ್ತೆ, ನಮ್ಗೊಂದು ಹೆಲ್ತ್ ಇಶ್ಯೂಸ್ ಬರುತ್ತೆ. ಹೇಗ್ ಬರುತ್ತೆ ಅದು? ನಮ್ಮ ಫಿಸಿಕಲ್ ನಮ್ ನೋಡ್ತಾ ಇರುವಂತ ಈ ಸ್ಥೂಲ ಶರೀರಕ್ಕೆ ಬರುತ್ತೆ ನಮ್ದು ಪ್ರಾಬ್ಲಮ್ಸ್ಗಳು, ಹೌದಲ್ವಾ? ಆದ್ರೆ ಈ ಸ್ಥೂಲ ಶರೀರಕ್ಕೆ ಪ್ರಾಬ್ಲಮ್ಸ್ ಗಳು ಬರೋಕ್ಕಿಂತ ಮುಂಚೆ ಎಲ್ಲಿಗೆ ಬರುತ್ತೆ ಅದು ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿ ನಮಗ್ ಗೊತ್ತಿಲ್ಲದೆ ಇರುವಂತಹ ಶರೀರಗಳು ಇರುತ್ತೆ. ಅದನ್ನ ಕಾರಣ ಶರೀರ, ಮಹಾಕಾರಣ ಶರೀರ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಅಂತ ಹೇಳಿ ಕರೀತೇವೆ ನಾವು. ಇಲ್ಲಿ ಈ ದೇಹದ ಒಳಗಡೆ ನಮ್ ನೋಡ್ತಾ ಇರುವಂತ ಈ ಶರೀರದ ಒಳಗಡೆ ಇನ್ನೂ ಕೂಡ ನಮ್ಗೆ ಕಾಣದೇ ಇರುವಂತ ಶರೀರಗಳು ಇರುತ್ತೆ. ಒಂದೊಂದು ಲೇಯರ್ ತರ, ಪರದೆಯ ತರ, ಒಂದು ಪರದೆ ಆದ ನಂತರ ಮತ್ತೊಂದು ಪರದೆ ಆದ್ಮೇಲೆ ಇನ್ನೊಂದು ಪರದೆ ಇರುತ್ತೆ. ಒಂದೊಂದನ್ನ ನಾವು ಸಿಪ್ಪೆಯನ್ನ ಬಿಡಿಸ್ತೀವಲ್ಲ, ನಾವು ಈಗ ಈರುಳ್ಳಿ ಸಿಪ್ಪೆನ ತೆಗೆದ್ರೆ ಒಂದು ಸಿಪ್ಪೆಯನ್ನ ತೆಗಿತೀವಿ, ಅದ್ರೊಳಗಡೆ ಇನ್ನೊಂದು ಸಿಪ್ಪೆ ಇರುತ್ತೆ, ಅದ್ರೊಳಗಡೆ ಇನ್ನೊಂದು ಸಿಪ್ಪೆ ಇರುತ್ತೆ ಅಲ್ವಾ? ಹಾಗೆ ಈ ಶರೀರವನ್ನ ನಾವು ನೋಡ್ತಾ ಇದ್ವಿ ಅಂದ್ರೆ ಈ ಶರೀರದ ಒಳಗಡೆ ಇನ್ನು ಹಾಗೆ 4 ಶರೀರಗಳು ಇರುತ್ತೆ. ಈ ಶರೀರಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಪ್ರಾಬ್ಲಮ್ಸ್ ಗಳು ಎಲ್ಲಿಗೆ ಬರುತ್ತೆ ಅಂದ್ರೆ ಆ ಒಂದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರಕ್ಕೆ ಬರುತ್ತೆ ಫಸ್ಟ್. ಅಲ್ಲಿಂದ ಏನ್ ಮಾಡುತ್ತೆ, ಇದು ನಮ್ಮ ಈ ಶರೀರಕ್ಕೆ ಬರುತ್ತೆ. ಈ ಶರೀರದ ನಮ್ಮ ಫಿಸಿಕಲ್ ಬಾಡಿಗೆ ಅದು ಕಾಣಿಸ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಆ ಶರೀರಕ್ಕೆ ಬರ್ತಾ ಇರುತ್ತೆ. ನಾವೇನ್ ಮಾಡ್ತಾ ಇದೀವಿ, ಈ ಶರೀರಕ್ಕೆ ಏನ್ ಬೇಕು ಇಲ್ಲಿಗೆ ನಾವು ಊಟ ಕೊಡ್ತಾ ಇದೀವಿ. ಎಕ್ಸಸೈಸ್ ಬೇಕು, ಅದಕ್ಕೆ ಊಟ ಬೇಕು, ಸ್ನಾನ ಬೇಕು, ಏನೇನ್ ಬೇಕು ಅದೆಲ್ಲ ಇಲ್ಲಿಗ್ ಮಾಡ್ತಾ ಇದೀವಿ ನಾವು. ಪ್ರಾಬ್ಲಮ್ ಇಲ್ಲಿಂದ ಬರ್ತಾ ಇದೆ, ಫಸ್ಟ್ ಅಲ್ಲಿಂದ ಬಂದಿದೆ. ಆ ಪ್ರಾಬ್ಲಮ್ ಅನ್ನ ನಾವ್ ಏನ್ ಮಾಡ್ತಾ ಇದೀವಿ, ನಾವು ಅದನ್ನ ನೋಡ್ಕೊಳ್ಳೋದಕ್ಕೂ ಗೊತ್ತಾಗ್ತಾ ಇಲ್ಲ, ಅದ್ ಎಲ್ಲಿ ಬಂದಿದೆ ಅಂತ ಹೇಳಿ ಕಂಡುಹಿಡಿಯೋದಕ್ಕೂ ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ, ಹೌದಲ್ವಾ? ನಮ್ಮ ಈ ಒಂದು ಫಿಸಿಕಲ್ ಶರೀರ ಇದಕ್ಕೆ ಚೆನ್ನಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ತೀವಿ ನಾವು, ಭೋಜನವನ್ನ ಕೊಡ್ತೀವಿ ನಾವು, ಹೌದಲ್ವಾ? ಊಟವನ್ನ, ವೆರೈಟೀಸ್ ಅದ್ ಏನೇನ್ ಬೇಕು ಅದೆಲ್ಲವನ್ನ ಊಟ ಕೊಡ್ತೀವಿ. ಆ ಊಟವನ್ನ ತಗೊಂಡು ಏನ್ ಮಾಡುತ್ತೆ, ಇದು ನಮ್ಗೆ ಕಾಣಿಸುತ್ತೆ ಈ ಶರೀರ. ಆದ್ರೆ ನಮ್ಮ ಒಳಗಡೆ ಇರುವಂತ ಶರೀರ ಯಾವುದು ಅಂತ ಹೇಳಿದ್ರೆ, ಆ ಶರೀರದ ಮೂಲ ರೂಪ ಯಾವುದು ಅಂದ್ರೆ, ಅದರ ಮೂಲ ಸ್ವರೂಪ, ಮೂಲ ಶಕ್ತಿ ಯಾವುದು ಅಂದ್ರೆ ಆತ್ಮ. ಈ ಆತ್ಮಕ್ಕೆ ನಾವ್ ಏನ್ ಭೋಜನ ಕೊಡ್ತಾ ಇದೀವಿ, ಶರೀರವನ್ನು ನೋಡ್ಕೊಂಡ್ವಿ, ಸರಿ, ಓಕೆ. ಈ ಆತ್ಮಕ್ಕೆ ನಾವ್ ಏನ್ ಕೊಡ್ತಾ ಇದೀವಿ, ಈ ಶರೀರದ ಮೂಲ ಸ್ವರೂಪ, ಮೂಲ ಅಸ್ತಿತ್ವ ಇರೋದು ಎಲ್ಲಿಂದ, ಆತ್ಮದಿಂದ. ಈ ಶರೀರಕ್ಕೆ ಶಕ್ತಿ ಎಲ್ಲಿಂದ ಬಂತು, ಈಗ ನಾವು ಸತ್ತೋಗ್ತೀವಿ, ಹೌದಲ್ವಾ? ಸತ್ತೋದಾಗ ಏನಾಗತ್ತೆ, ಶರೀರ ಇರುತ್ತಲ್ಲ, ಆ ಶರೀರದ ಒಳಗಡೆಯಿಂದ ಏನ್ ಹೋಯ್ತು ಹಾಗಾದ್ರೆ, ಆ ಒಂದು ಶಕ್ತಿ ಇದೆಯಲ್ವಾ ಶರೀರಕ್ಕೆ, ಒಂದು ಎನರ್ಜಿ, ಒಂದು ಶಕ್ತಿ ಬಂತಲ್ವಾ, ಆ ಶಕ್ತಿಯ ಸ್ವರೂಪ, ಮೂಲ ಸ್ವರೂಪ ಯಾವುದು ಅಂದ್ರೆ ಆತ್ಮ. ಈ
ಆತ್ಮಕ್ಕೆ ನಾವ್ ಏನ್ ಕೊಡ್ತಾ ಇದ್ದೀವಿ? ಆತ್ಮದ ಕಡೆಗೆ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಆತ್ಮದಕ್ಕೆ ಏನ್ ಬೇಕು, ಅದನ್ನ ಹೇಗ್ ನೋಡ್ಕೊಳ್ಬೇಕು, ಅದ್ ಯಾವ ರೀತಿ ನಾವ್ ಅದನ್ನ ನೋಡ್ಕೊಳ್ಬೇಕು ಅನ್ನೋದನ್ನ ನಾವ್ ಅದನ್ನ ಮರ್ತ್ಕೊಳ್ತಾ ಬರ್ತಾ ಇದ್ದೀವಿ. ಅದರ ಅದಕ್ಕೆ ಬೇಕಾದಂತಹ ಭೋಜನಗಳು ಯಾವುದು ಅಂತ ಹೇಳಿದ್ರೆ, ನಾವು ಸತ್ಸಂಗದಲ್ಲಿ, ಸಜ್ಜನರ ಜೊತೆಯಲ್ಲಿ, ಭಜನೆಗಳಲ್ಲಿ ಪಾಲ್ಗೊಂಡಾಗ, ಭಕ್ತಿಯಲ್ಲಿ, ಆ ಪರಮಾತ್ಮನ ಧ್ಯಾನದಲ್ಲಿ, ನಾಮಸ್ಮರಣೆಗಳನ್ನ ಮಾಡೋದ್ರ ಮುಖಾಂತರ ಆತ್ಮದಲ್ಲಿ ಏನಾಗುತ್ತೆ, ಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ. ಅಂತ ಹೇಳಿದ್ರೆ ನಮ್ಗೆ ಕಾಣದೇ ಇರುವಂತ ಈ ಶರೀರಗಳನ್ನ ನಾವು ಚೆನ್ನಾಗಿ ಇಟ್ಕೊಳ್ತು ಅಂತ ಹೇಳಿದ್ರೆ, ಈ ಸೂಕ್ಷ್ಮ ಶರೀರವನ್ನ, ಕಾರಣ ಶರೀರವನ್ನ, ಮಹಾಕಾರಣ ಶರೀರಗಳನ್ನ ನಾವು ಚೆನ್ನಾಗಿ ಇಟ್ಕೊಳ್ತಾ ಅಂತ ಬಂತು ಅಂದ್ರೆ, ನಮ್ಮ ಈ ಒಂದು ಫಿಸಿಕಲ್ ಬಾಡಿಯಲ್ಲಿರುವಂತ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಈ ಫಿಸಿಕಲ್ ಶರೀರ ಇದೆಯಲ್ಲ, ಇದನ್ನ ನಮ್ಮ ಈ ಒಂದು ಶರೀರ, ನಾವು ನೋಡುವಂತ ಶರೀರವನ್ನ ಸರ್ಜರಿ ಮಾಡೋದಾಗ್ಲಿ, ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದೆಲ್ಲಾಗ್ಲಿ, ನಮ್ಮ ನಿಜವಾದಂತ MBBS ಮಾಡಿರುವಂತ ಡಾಕ್ಟರ್ಸ್ ಗಳು ಅದನ್ನ ರೆಡಿ ಮಾಡ್ಕೊಡ್ತಾರೆ ನಮ್ಗೆ. ಆದ್ರೆ ರೇಖಿ ಹೀಲರ್ಸ್ ಗಳಿರ್ತಾರಲ್ವಾ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಗಳಾಗಿರ್ಬಹುದು, ಈ ಆಧ್ಯಾತ್ಮಿಕದಲ್ಲಿ ಇರುವಂತ ಯಾವುದೇ ಗುರುಗಳಾಗಿರ್ಬಹುದು, ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಗೆ ಕಾಣದೇ ಇರುವಂತ ಶರೀರಗಳಿದೆಯಲ್ವಾ, ಆ ಶರೀರಗಳನ್ನ ಅವರು ಅಲ್ಲಿ ಹೀಲ್ ಮಾಡ್ತಾರೆ. ಅಲ್ಲಿ ಬಂದಿರುವಂತ ಪ್ರಾಬ್ಲಮ್ ಅನ್ನ ನಮ್ಗೆ ಟ್ರೀಟ್ ಮಾಡ್ತಾರೆ. ಈಗ ನಿಮ್ಗೆ ಜ್ವರ ಬಂತು ಅಂತ ಹೇಳಿದ್ರೆ, ಇವತ್ತು ನಿಮ್ಗೆ ಜ್ವರ ಬಂದಿದೆ ಅಂದ್ರೆ ಅದು ಈ ದಿನದ್ದಲ್ಲ. ಅದ್ ಬರೋಕ್ಕಿಂತ ಮುಂಚೆ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಸಿಂಪ್ಟಮ್ಸ್ ಬರ್ತಿರುತ್ತೆ. ಆ ಸಿಂಪ್ಟಮ್ಸ್ ಗಿಂತನೂ ಮುಂಚೆ ಏನಾಗಿರುತ್ತೆ ಅಂದ್ರೆ, ನಮ್ಮ ಸೂಕ್ಷ್ಮ ಶರೀರಕ್ಕೆ, ಕಾರಣ ಶರೀರಕ್ಕೆ, ಕಾರಣ ಶರೀರದ ಮಹಾಕಾರಣ ಶರೀರ, ಮಹಾಕಾರಣ ಶರೀರದ ಆದ ನಂತರ ಕೊನೆಗೆ ನಮ್ಗೆ ಫಿಸಿಕಲ್ ಬಾಡಿಗೆ ಸಮಸ್ಯೆಗಳು ಬರುತ್ತೆ. ಹಾಗಾದ್ರೆ ಶರೀರ ಅಂತಂದ್ರೆ ಏನು? ಈ ಶರೀರದಲ್ಲಿ ಏನಿರುತ್ತೆ ಹಾಗಾದ್ರೆ ಅಂತಂದ್ರೆ, ಈ ಶರೀರ ಅಂತ ಹೇಳಿದ್ರೆ ನಮ್ಮ ಆಭಾಮಂಡಲ, ನಮ್ಮ ಆರ ಅಂತ ಹೇಳಿ ಕರಿತೀವಿ. ನಮ್ಮ ಈ ಫಿಸಿಕಲ್ ಬಾಡಿ ಅಂತ ಹೇಳಿದ್ರೆ ಅದು ಬಾಡಿ ಅಲ್ಲ, ನಮ್ಮ ಆಭಾಮಂಡಲ. ನಮ್ಮ ಆಭಾಮಂಡಲ ಅಂತಂದ್ರೆ ಏನು ಅಂತ ಹೇಳಿದ್ರೆ, ನಮ್ಮ ಸುರಕ್ಷಾ ಕವಚ, ರಕ್ಷಣಾ ಕವಚ, ನಮ್ಮ ಸೆಕ್ಯೂರಿಟಿ ಗಾರ್ಡ್ ಇದ್ದಾಗ. ನಾವು ಕೋಟಿ ಕೋಟಿ ಕೊಟ್ಟು ಖರ್ಚು ಮಾಡಿ ನಾವು ಮನೆ ಕಟ್ಟಿರ್ತೀವಿ, ಆದ್ರೆ ಅದನ್ನ ಮೇಂಟೈನ್ ಮಾಡಕ್ ಒಬ್ರು ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಂತ ಹೇಳಿದ್ರೆ, ಹೌದಲ್ವಾ? ಹಾಗೆ ನಮ್ಮ ಶರೀರಕ್ಕೆ ಅದು ಆ ಒಂದು ಆಭಾಮಂಡಲ ಇರುತ್ತಲ್ಲ, ಅದು 24x7, 24x365 days ನಮ್ಮನ್ನ ಅದು ಪ್ರೊಟೆಕ್ಷನ್ ಮಾಡುತ್ತೆ. ಯಾವುದೇ ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು, ಎಂತ ಎನರ್ಜಿಗಳು ನಮ್ಮನ್ನ ಬಂದು ಅದ್ರ ಒಳಗಡೆ ನಮ್ಮ ಪರ್ಮಿಷನ್ ಇಲ್ಲದೆ ಅದು ಬರೋದಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ನಮ್ಮ ಈ ಒಂದು ಆಭಾ ಮಂಡಲವನ್ನ ನಾವು ಲೋ ಎನರ್ಜಿಯಲ್ಲಿ ಇಟ್ಕೊಂಡ್ರೆ, ನಕಾರಾತ್ಮಕ ಶಕ್ತಿಗಳು ಏನಾಗುತ್ತೆ, ಯಾವಾಗ ನಾವು ಲೋ ವೈಬ್ರೇಷನ್ ಇದ್ದಾಗ ಅವು ನಮ್ಮನ್ನ ಅಟ್ರಾಕ್ಷನ್ ಮಾಡುತ್ತೆ. ನಮ್ಮ ಫ್ರೀಕ್ವೆನ್ಸಿ ಅಥವಾ ನಾವು ಹೈ ವೈಬ್ರೇಷನ್ ಇದ್ದಾಗ, ನಾವು ತುಂಬಾ ಸ್ಟ್ರಾಂಗ್ ಆಗಿರ್ತೀವಿ ಅಂತ ಹೇಳಿದಾಗ, ಯಾರು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ಕಾಗತ್ತೆ ಹೇಳಿ? ಅಟ್ಯಾಕ್ ಮಾಡೋದಕ್ಕೆ ಯಾರು ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ಈ ಆಭಾ ಮಂಡಲವನ್ನ, ಈ ನಮ್ಮ ಶರೀರವನ್ನ ನಾವು ಯಾವ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು? ಹೌದಲ್ವಾ? ಹೇಗಿದೆ ಹಾಗಾದ್ರೆ? ಅದರ ಕೀಲಿಕೈ ಯಾವುದು? ಅದನ್ನ ಹೇಗೆ ನಾವು ಆ ಸೆಕ್ಯೂರಿಟಿ ಗಾರ್ಡ್ ಅನ್ನ ನಾವು ಎಷ್ಟು ಅದನ್ನ ಪ್ರಭಾವಶಾಲಿಯಾಗಿ, ಶಕ್ತಿಯುತವಾಗಿ, ತುಂಬಾ ಸ್ಟ್ರಾಂಗ್ ಆಗಿರುವಂತೆ ಹೆಂಗ್ ಮಾಡ್ಕೊಳ್ಬೇಕು ನಾವು ಅಂತ ಹೇಳಿದ್ರೆ, ಅದಕ್ಕೆ ಇರೋದು ಮೂಲ ಯಾವುದು ಅಂದ್ರೆ ನಮ್ಮ 7 ಚಕ್ರಗಳು. ನಮ್ಮ 7 ಚಕ್ರಗಳು ಯಾವುದು ಅಂತ ಹೇಳಿದ್ರೆ, ನಮ್ಮ ಸಹಸ್ರಾರ ಚಕ್ರ ಬರುವಂತದ್ದು. ಈ 7 ಚಕ್ರಗಳಿಗಿಂತ ಇಲ್ಲಿ ಬರುತ್ತೆ, ಏಳು ಚಕ್ರಗಳು ಎಲ್ಲಿ ಕನೆಕ್ಟ್ ಆಗುತ್ತೆ, ಹೌದಲ್ವಾ? ಯಾವ್ಯಾವುದು ಅಂತ ಹೇಳಿದ್ರೆ, ನಮ್ಮದು ಮೊದಲನೇದು ಇದು ನಮ್ದು ಸಹಸ್ರಾರ ಚಕ್ರ, ಅಂದ್ರೆ ನಮ್ಮ ನೆತ್ತಿಯ ಮೇಲೆ ಇರುವಂತದ್ದು. ಅದರ ಬಣ್ಣ ಯಾವುದು ಅಂತ ಹೇಳಿದ್ರೆ ನೇರಳೆಯ ಬಣ್ಣ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಆಗ್ನೇಯ ಚಕ್ರ, ಅಂದ್ರೆ ನಮ್ಮ 3ನೇ ಕಣ್ಣು ಅಂತ ಹೇಳ್ತೀವಲ್ವಾ, ಈ 3ನೇ ಕಣ್ಣಿನ ಚಕ್ರ.
ಇದು ನೀಲಿಯ ಬಣ್ಣದಲ್ಲಿ ಇರುತ್ತೆ. ಇದಕ್ಕೆ ಬೀಜ ಮಂತ್ರ ಏನು ಅಂದ್ರೆ ಓಂಕಾರ. ಸಹಸ್ರಾರ ಚಕ್ರಕ್ಕೆ ಯಾವುದೇ ರೀತಿಯಾದ ಬೀಜ ಮಂತ್ರ ಇರಲ್ಲ. ಅಲ್ಲಿ ಆನಂದ, ಶಾಂತಿ, ಅನಂತವಾದಂತ ಶಾಂತಿಯಲ್ಲಿರುತ್ತೆ. ನೆಕ್ಸ್ಟ್ ಬರೋದು ಯಾವುದು ಅಂದ್ರೆ ನಮ್ಮ ಗಂಟಲಿನ ಚಕ್ರ, ವಿಶುದ್ಧಿ ಚಕ್ರ ಅಂತ ಹೇಳಿ ಕರಿತೀವಿ. ಇದರ ಬಣ್ಣ ಯಾವುದು ಅಂತ ಹೇಳಿದ್ರೆ ಆಕಾಶ ನೀಲಿ ಬಣ್ಣ. ಇದು ಕಪ್ಪು ಕಡು ನೀಲಿ, ಡಾರ್ಕ್ ನೀಲಿ ಆದ್ರೆ ಇದು ಆಕಾಶ ನೀಲಿ ಬಣ್ಣದಲ್ಲಿ ಇರುತ್ತೆ. ಇದರ ಬೀಜ ಮಂತ್ರ ಯಾವುದು ಅಂದ್ರೆ ಹಂ. ಅದಾದ ನಂತರ ಬರೋದು ನಮ್ಮ ಹೃದಯ ಚಕ್ರ ಅಥವಾ ಅನಾಹತ ಚಕ್ರ ಅಂತೇಳಿ ಕರಿತೀವಿ. ಇದು ಯಾವ ಬಣ್ಣದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನಮ್ಮ ಅನಾಹತ ಚಕ್ರ ಹಸಿರು ಬಣ್ಣದಲ್ಲಿ ಇರುತ್ತೆ. ಇದರ ಬೀಜ ಮಂತ್ರ ಯಾವುದು ಅಂದ್ರೆ ಯಂಕಾರ. ಅದಾದ ನಂತರ ನಮ್ಮ ನಾಭಿ ಹತ್ರ ಬರುತ್ತೆ ಮಣಿಪುರ ಚಕ್ರ, ಸೂಪರ್ ಚಕ್ರ ಅಂತ ಹೇಳಿ ಕರೀತಾರೆ. ಇದು ತುಂಬಾ ಪವರ್ಫುಲ್ ಆಗಿರುವಂತಹ ಮಣಿಪುರ ಚಕ್ರ. ಇದರ ಬಣ್ಣ ಯಾವುದು ಅಂದ್ರೆ ಹಳದಿ, ಗೋಲ್ಡ್ ಕಲರ್, ಹಳದಿಯ ಬಣ್ಣದಲ್ಲಿ ಇರುತ್ತೆ. ಇದರ ಬೀಜ ಮಂತ್ರ ಏನು? ರಂಕಾರ, ರಮ್ ಅಂತ ಹೇಳಿ. ಅದ್ರ ನಾಭಿಯಿಂದ 2-3 ಇಂಚು ಕೆಳಗಡೆ ಸ್ವಾದಿಷ್ಠಾನ ಚಕ್ರ ಅಂದ್ರೆ ನಮ್ಮ ಜನನಾಂಗದ ಹತ್ರ ಬರುತ್ತೆ. ನಮ್ಗೆ ಸ್ವಾದಿಷ್ಠಾನ ಚಕ್ರ ಅಂತ ಹೇಳಿ ಕರಿತೀವಿ. ಅಥವಾ ಆ ಇದು ಕೇಸರಿ ಬಣ್ಣದಲ್ಲಿ, ಆರೆಂಜ್ ಬಣ್ಣದಲ್ಲಿ. ಇದರ ಬೀಜ ಮಂತ್ರ ಏನು ಅಂದ್ರೆ ವಂ, VAM, ವಂ ಅಂತ ಹೇಳಿ ಕರಿತೀವಿ. ಅದಾದ ನಂತರ ಮೂಲಾಧಾರ ಚಕ್ರ. ಇದು ಕೆಂಪು ಬಣ್ಣದಲ್ಲಿರುತ್ತೆ. ಇದರ ಬೀಜ ಮಂತ್ರ ಲಂಕಾರ, LAM, ಲಂ ಅಂತ ಹೇಳ್ತೇವೆ. ಮೊದಲನೇದು ಇಲ್ಲಿಂದ ನಮ್ಮ ಮೂಲಾಧಾರ ಚಕ್ರ, ನಮ್ಮ ಕುಂಡಲಿನಿಯ ಶಕ್ತಿ, ಇಲ್ಲಿಂದ ಅದು ರೈಸ್ ಆಗಿ ನಮ್ಮ ಸಹಸ್ರಾರ ಚಕ್ರದಿಂದ ಬ್ರಹ್ಮಾಂಡದೊಂದಿಗೆ ಕನೆಕ್ಷನ್ ಆಗ್ಬೇಕು. ಇದನ್ನೇ ನಾವು ಕುಂಡಲಿನಿ ಶಕ್ತಿ ಅಂತ ಬರೀತೀವಿ. ಈ ಒಂದು 7 ಚಕ್ರಗಳು ಆಕ್ಟಿವೇಶನ್ ಆಗಿ ಇಲ್ಲಿ ಬ್ಲಾಕೇಜಸ್ ಗಳಿದ್ರೆ ಅಂದ್ರೆ ಆಲ್ರೆಡಿ ಇದು ಆಕ್ಟಿವೇಶನ್ ಇರುತ್ತೆ ನಮ್ಗೆ, ಇದನ್ನೇನು ಎಕ್ಸ್ಟ್ರಾ ನಾವು ಆಕ್ಟಿವೇಶನ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಅದು ಆಕ್ಟಿವೇಶನ್ ಆಗಿರುತ್ತೆ. ಆದ್ರೆ ಬ್ಲಾಕೇಜಸ್ ಗಳಿಗೆ ಒಂದು ಪೈಪ್ ಇರುತ್ತೆ ನೋಡಿ, ಪೈಪ್ ಅಲ್ಲಿ ಏನಾಗಿರುತ್ತೆ ಮಧ್ಯ ಬ್ಲಾಕೇಜಸ್ ಕಟ್ಕೊಳ್ತು ಅಂತ ಹೇಳಿದ್ರೆ ನೀರು ಸರಾಗವಾಗಿ ಹೋಗೋದಕ್ಕೆ ಆಗೋದಿಲ್ಲ. ಇಲ್ಲಿರುವಂತ ಬ್ಲಾಕೇಜಸ್ ಗಳನ್ನ ನಾವ್ ಏನ್ ಮಾಡ್ಬೇಕು, ಅದನ್ನ ಕ್ಲಿಯರ್ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಈ 7 ಚಕ್ರಗಳು ಎಲ್ಲಿ ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಇಡ ಮತ್ತೆ ಪಿಂಗಳ ನಾಡಿ. ನಾವು ಯಾವಾಗ ಉಸಿರನ್ನ ತಗೊಳ್ತೀವೋ, ಉಸಿರನ್ನ ಬಿಡ್ತೀವೋ, ನಮ್ಮ ಗಮನ ಎಲ್ಲವನ್ನು ಉಸಿರಿ ಕಡೆಗೆ ನಾವು ತಗೊಂಡ್ ಬರ್ತೀವೋ ಅಲ್ಲಿಗೆ ಏನಾಗುತ್ತೆ ಅಂದ್ರೆ ಈ ಇಡ ಮತ್ತೆ ಪಿಂಗಳ ನಾಡಿಯಿಂದ ಎರಡೂ ಸೇರಿ ಈ ಸುಷುಮ್ನ ನಾಡಿಗೆ ಬರುತ್ತೆ. ಈ ಸುಷುಮ್ನ ನಾಡಿ ಏನ್ ಮಾಡುತ್ತೆ ಅಂದ್ರೆ ನಮ್ಮ 7 ಚಕ್ರಗಳನ್ನ ಕಂಟ್ರೋಲ್ ಮಾಡುತ್ತೆ. ಈ 7 ಚಕ್ರಗಳು ಎಲ್ಲಿಗೆ ಹೋಗುತ್ತೆ ಅಂದ್ರೆ 24 ಚಕ್ರಗಳ ಹತ್ರ ಹೋಗುತ್ತೆ. 24 ಚಕ್ರಗಳಿಂದ ಎಲ್ಲಿಗೆ ಹೋಗುತ್ತೆ ಅಂದ್ರೆ 124 ಚಕ್ರಗಳು ಹೋಗುತ್ತೆ ಕನೆಕ್ಷನ್. ಈ 124 ಚಕ್ರದಿಂದ 1,72,000 ನಾಡಿ ಗುಚ್ಛಗಳ ಹತ್ರ ಹೋಗುತ್ತೆ. ನಮ್ಮ ಶರೀರದಲ್ಲಿ 1,70,000 ನಾಡಿ ಗುಚ್ಛಗಳಿವೆ. ಅದರಲ್ಲಿ ಮೇನ್ ಇರುವಂತ ನಾಡಿ ಗುಚ್ಛಗಳು ಯಾವ್ದಂದ್ರೆ ಈಗ ನಾವ್ ಹೇಳಿದ್ವಲ್ಲ, ಈ 7 ನಾಡಿ ಗುಚ್ಛಗಳು. ಈ 7 ಪ್ರಮುಖವಾದಂತ ಈ 7 ನಾಡಿಯ ಗುಚ್ಛಗಳನ್ನ ನಾವು ರೆಡಿ ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ಟೋಟಲ್ ಆಗಿ ನಮ್ಮ 1,72,000 ನಾಡಿಗಳು ರೆಡಿ ಆಗತ್ತೆ. 70,000 ನಾಡಿಗಳು ರೆಡಿ ಆಯ್ತು ಅಂತ ಹೇಳಿದ್ರೆ ನಮ್ಮ ಆಭಾ ಮಂಡಲ ತನಗೆ ತಾನೇ ಆಟೋಮ್ಯಾಟಿಕಲಿ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ನಮ್ಮ ಬೇಸಿಕ್ ಇರೋದು ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಸಮಸ್ಯೆಗಳಿಗೆಂತ ಕಾರಣಗಳು, ಯಾವುದೇ ರೀತಿಯಂತ ಸಮಸ್ಯೆಗಳಿಗೆ ನಮ್ಮ ಚಕ್ರಗಳಲ್ಲಿರುವಂತಹ ಬ್ಲಾಕೇಜಸ್ ಗಳು ಕಾರಣ ಆಗೈತೆ. ಅದು ಯಾವ ರೀತಿ, ಅದು ಹೇಗೆ ನಾವು ನೋಡ್ಕೊಳ್ಬೇಕು, ನಮ್ಮ ಮೂಲ ಕಾರಣಗಳು ಎಲ್ಲಿದೆ ಅನ್ನೋದು ನಮ್ಗೆ ಗೊತ್ತಾಗಿದೆ. ನಿಮ್ಗೆ ಈ ದಿನ ನಾನು ಗ್ರೂಪ್ ಅಲ್ಲಿ ನಿಮ್ಮೆಲ್ಲರಿಗೂ ಕೂಡ ಅದನ್ನ ಚಿತ್ರಗಳನ್ನ ನಾನು ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ. ಒಂದ್ಸಲ ಅದನ್ನ ನೋಡ್ಕೊಳ್ಳಿ, ಬೀಜ ಮಂತ್ರಗಳೆಲ್ಲವನ್ನು ಕೂಡ ಬರ್ಕೊಳ್ಳಿ. ಆದ ನಂತರ ಅದನ್ನ ನಾನು ನಿಮ್ಗೆ ನಾಳೆ ನಾವು ಯಾವ ರೀತಿ ನಾವು ಅದನ್ನ ಧ್ಯಾನವನ್ನ ಮಾಡ್ಬೇಕು, ಯಾವ ರೀತಿ ನಮ್ಮ ಚಕ್ರಗಳನ್ನ ನಾವು ಆಕ್ಟಿವ್ ಎನರ್ಜಿನ ನಾವು ಅದನ್ನ ಬೂಸ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಿಮ್ಗೆ ನಾಳಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ.
ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಗಳಿದೆಯಾ?